ಶಕ್ತಿ ದೇವತೆಯ ದರ್ಶನಕ್ಕೆ ತಮಿಳುನಾಡು ಸಿಎಂ ವಿಜಯ್ ಅವರು ಮುಂದಾಗ್ತಾ ಇದ್ದಾರೆ. ಕೊಲ್ಲೂರಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಮಿಳುನಾಡು ಸಿಎಂ ಅವರ ಎಂಟ್ರಿ ಆಗುತ್ತೆ. ಕೆಲವೇ ಹೊತ್ತಿನಲ್ಲಿ ಮಂಗಳೂರಿಗೆ ದಳಪತಿ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ರಸ್ತೆಯ ಮುಖಾಂತರವೇ ಕೊಲ್ಲೂರಿಗೆ ಆಗಮಿಸ್ತಾ ಇದ್ದಾರೆ ತಮಿಳುನಾಡು ಸಿಎಂ. ಶಕ್ತಿ ದೇವತೆಯ ದರ್ಶನಕ್ಕೆ ಮುಂದಾಗಿರೋದು ಸಿಎಂ ವಿಜಯ್ ಅವರು. ಕೆಲವೇ ಹೊತ್ತಲ್ಲಿ ತಮಿಳುನಾಡು ಸಿಎಂ ಮಂಗಳೂರಿನ ಕೊಲ್ಲೂರಿಗೆ ಶಕ್ತಿ ದೇವತೆಯ ದರ್ಶನಕ್ಕೆ ಬರ್ತಾ ಇದ್ದಾರೆ. ರಸ್ತೆಯ ಮೂಲಕ ಮೂಕಾಂಬಿಕೆಯ ದರ್ಶನವನ್ನು ಪಡಿತಾರೆ ಸಿಎಂ ವಿಜಯ್ ಅವರು. ತಮಿಳುನಾಡಲ್ಲಿ ಸಿಎಂ ಆದಂಥ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಶಕ್ತಿ ದೇವತೆಯ ದರ್ಶನ ಮಾಡ್ಕೊಳ್ತಾರೆ. ಹಿಸ್ಟ್ರಿ ನೋಡೋದಾದ್ರೆ ಈ ಹಿಂದೆ MGR ಅವರು ಬಂದಿದ್ರು, ಜಯಲಲಿತಾ ಅವರ ಬಂದಿದ್ರು. ಅವರ ಹಾದಿಯಲ್ಲೇ ಸಿಎಂ ದಳಪತಿಯವರು ಕೂಡ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಶಕ್ತಿ ದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಆಮೇಲೆ ಸಿಎಂ ಆಗೋದಕ್ಕೂ ಮುಂಚೆ ಹರಕೆಯನ್ನು ಹೊತ್ತಿದ್ರಂತೆ. ಆ ಹರಕೆಯನ್ನು ತೀರಿಸೋದಕ್ಕೆ ಬರ್ತಾ ಇದ್ದಾರೆ. ಕೊಲ್ಲೂರಿನ ದೇವತೆ ಶಕ್ತಿ ದೇವತೆ. ಹಾಗಾಗಿ ಈ ಹಿಂದೆಯೂ ಕೂಡ ಇದೇ ರೀತಿ MGR ಮತ್ತು ಜಯಲಲಿತಾ ಅವರೆಲ್ಲರೂ ದೇವಿಯ ದರ್ಶನ ಮಾಡೋದಕ್ಕೆ ಬಂದಿದ್ರು. ಹಾಗೆ ವಿಜಯ್ ಅವರು ಕೂಡ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ತ್ರಿಮೂರ್ತಿ ಸ್ವರೂಪಿಣಿ ಕೊಲ್ಲೂರು ಮೂಕಾಂಬಿಕಾ ದೇವತೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಐಕ್ಯ ರೂಪಿಣಿ. ಈ ಮೂರೂ ದೇವತೆಗಳು ಒಂದೇ ಸ್ಥಳದಲ್ಲಿ ಕಾಣುವಂತಹ ತಾಣ ಕೊಲ್ಲೂರು ಮೂಕಾಂಬಿಕೆ, ಈ ಒಂದು ತಾಣ. ಆಮೇಲೆ ಈ ದೇಗುಲದಲ್ಲಿ ಸ್ವಯಂ ಭೂಲಿಂಗದಲ್ಲಿ ದೇವತೆಗಳ ಸಂಗಮ ಆಗಿದೆ. ಶಂಕರಾಚಾರ್ಯರ ತಪೋಭೂಮಿ ಕೊಡಚಾದ್ರಿ ಬೆಟ್ಟದ ಸನ್ನಿಧಿಯು. ಇಲ್ಲಿ ಅಕ್ಷರಾಭ್ಯಾಸ ಆಗಿರಲಿ, ಸಂಗೀತ ಆಗಿರಲಿ, ಕಲೆಗಳಲ್ಲಿ ಸಿದ್ಧಿ ಪಡೆಯೋದಕ್ಕೆ ಅಂಥೇಳಿ ಹಲವರು ಭಕ್ತಾದಿಗಳು ಭೇಟಿಯನ್ನು ಕೊಡ್ತಾರೆ. ಮಂಗಳೂರಿನ ಉಡುಪಿ ಜಿಲ್ಲೆಯಲ್ಲಿರುವಂಥ ಕೊಲ್ಲೂರಿನ ಐತಿಹಾಸಿಕ ಕ್ಷೇತ್ರ ಇದು. ಆಮೇಲೆ ಇನ್ನೊಂದು ಮಾತು ಇದೆ, ಪರಶುರಾಮನ 7 ಮುಕ್ತಿಧಾಮಗಳಲ್ಲಿ ಇದು ಕೂಡ ಒಂದು ಅನ್ನೋದು. ಮೂಕಾಂಬಿಕಾ ದೇವಿಯ ದರ್ಶನ ಪಡೆದ್ರೆ ಏಳಿಗೆ ಅನ್ನುವ ನಂಬಿಕೆ ಇದೆ. ದೇಗುಲ ಪಕ್ಕದಲ್ಲಿ ಹರಿಯೋ ಸೌಪರ್ಣಿಕಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ, ಆ ಸ್ನಾನ ಮಾಡೋದ್ರಿಂದಾಗಿ ಸಕಲ ಪಾಪಗಳು ನಿರ್ಮೂಲನೆ ಆಗುತ್ತೆ ಅನ್ನುವಂಥ ನಂಬಿಕೆಯೂ ಕೂಡ ಇದೆ. ನೋಡಿ, ಕೊಲ್ಲೂರು ಕ್ಷೇತ್ರಕ್ಕೆ ಗಣ್ಯರು ಬರುವುದು ಸಾಮಾನ್ಯ. ಈ ಹಿಂದೆ MGR ಅವರು ಬಂದಿದ್ರು, ಜಯಲಲಿತಾ ಅವರು ಬಂದಿದ್ರು, MK ಸ್ಟಾಲಿನ್ ಪತ್ನಿಯವರು ಕೂಡ ಬಂದಿದ್ರು. ವಿಜಯ್ ಕುಟುಂಬದವರು ಈ ಹಿಂದೆ ದೇಗುಲಕ್ಕೆ ಬಂದಿದ್ರು. ಇದೀಗ ಸಿಎಂ ಆದಮೇಲೆ ದೇಗುಲಕ್ಕೆ ವಿಜಯ್ ಅವರು ಬರ್ತಾ ಇದ್ದಾರೆ. ಹರಕೆಯನ್ನು ಕಟ್ಕೊಂಡಿದ್ರು ಅನ್ನೋ ಮಾತು. ಮೂಕಾಂಬಿಕಾ ದೇವಳದ ಅರ್ಚಕ ನಿತ್ಯಾನಂದ ಅಡಿಗ ಇದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಕ್ತರಂತೆಯೇ ಸಿಎಂ ವಿಜಯ್ ಅವರು ದರ್ಶನ ಪಡಿತಾರೆ ಇವತ್ತು ಅಂತ ಹೇಳಿದ್ದಾರೆ. ಸಿಎಂ ಬಂದಿದ್ದಾರೆ ಅಂತೇಳಿ ಏನು ವಿಶೇಷ ಪೂಜೆಗಳೇನಿರೋದಿಲ್ಲ. ಅವರು ಸಾಮಾನ್ಯರಂತೆ ಬರ್ತಾರೆ, ಸಾಮಾನ್ಯವಾದಂಥ ಪೂಜೆ ನಡೆಯುತ್ತೆ. ದೇವಿ ಮೇಲೆ ವಿಶ್ವಾಸ ಇರೋರು ಮೂಕಾಂಬಿಕೆ ಸನ್ನಿಧಿಗೆ ಬರ್ತಾರೆ. ಕೊಲ್ಲೂರು ಕ್ಷೇತ್ರಕ್ಕೆ ಗಣ್ಯರು ಬರೋದು ಸರ್ವೇ ಸಾಮಾನ್ಯ ಅಂತ. ಘಟಾನುಘಟಿ ರಾಜಕೀಯ ನಾಯಕರು ಕೂಡ ಮೂಕಾಂಬಿಕೆಯ ದರ್ಶನ ಪಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. MGR ಅಂತ ಹಿಡಿದು ಬಹುತೇಕ ಲೀಡರ್ಸ್ಗಳು ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿರೋ ಇತಿಹಾಸ ಕೂಡ ಇದೆ. ಆಮೇಲೆ ಈ ಹಿಂದೆಯ ಒಂದು ರಾಜಕೀಯ ಗಣ್ಯರು ಮತ್ತು ಈ ದೇವಸ್ಥಾನಕ್ಕೆ ನಂಟಿರುವಂಥ ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. MGR ಆಗಿರ್ಬೋದು, ಅದಾದಮೇಲೆ ಜಯಲಲಿತಾ ಅವರು ಆಗಿರ್ಬೋದು. ಈ ಹಿಂದೆ ದೇವಿಗೆ ಚಿನ್ನದ ಖಡ್ಗನ ಕಾಣಿಕೆಯಾಗಿ ಕೊಟ್ಟಿದ್ರು MG ರಾಮಚಂದ್ರನ್ ಅವರು. ಆಮೇಲೆ ರಾಜಕೀಯ ಏಳು ಬೀಳು ಕಾಣೋ ಹಂತದಲ್ಲಿ ಜಯಲಲಿತಾ ಅವರು ಕೂಡ ಭೇಟಿ ಕೊಟ್ಟಿದ್ರು. 2004ರಲ್ಲಿ ಕೊಲ್ಲೂರಲ್ಲಿ ಚಂಡಿಕಾ ಯಾಗ ಮಾಡಿಸಿದ್ರು ಜಯಲಲಿತಾ ಅವರು ಆವಾಗ. ಅಲ್ಲದೆ ಶುಕ್ರವಾರದ ಅನ್ನ ಸಂತರ್ಪಣೆಗೆ 30,000 ರೂಪಾಯಿ ದೇಣಿಗೆ ಕೊಡೋದಾಗಿರಲಿ, ತಮ್ಮದೇ ಆದ ರೀತಿಯಲ್ಲಿ ಭಕ್ತಿಯನ್ನು ತೋರ್ಪಡಿಸ್ತಾ ಇದ್ರು. ಈಗ ಸಿಎಂ ಆಗ್ತಾ ಇದ್ದಂತೆ ದೇವಿ ದರ್ಶನಕ್ಕೆ ವಿಜಯ್ ಅವರು ಮುಂದಾಗ್ತಾ ಇದ್ದಾರೆ. ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ವಿಜಯ್ ರವರು ನಾಳೆ ಅಂದರೆ 12/6/2026 ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರು ದೇವಸ್ಥಾನದ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಸಾಕಷ್ಟು ವ್ಯವಸ್ಥೆಗಳನ್ನು ನಾವು ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಮಧ್ಯಾಹ್ನ 3 ಗಂಟೆಯಿಂದ 3:30ವರೆಗೆ ಸಾರ್ವಜನಿಕರಿಗೆ ದೇವಸ್ಥಾನದಲ್ಲಿ ದರ್ಶನದ ವ್ಯವಸ್ಥೆ ಇರುವುದಿಲ್ಲ. ಇದಕ್ಕೆ ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಸಹಕರಿಸಬೇಕೆನ್ನುವ ಮನವಿಯನ್ನು ಮಾಡುವುದರೊಂದಿಗೆ ಬೇರೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ದೇವಸ್ಥಾನದಲ್ಲಿ ಮಾಡಿದ್ದು ಕಾರ್ಯಕ್ರಮ ಸುಗಮವಾಗಿ ನಡೆಯುವಂತೆ ನಾವು ಪ್ರಯತ್ನ ಮಾಡ್ತೇವೆ. ಕಲ್ಯಾಣಿ ಕಮಲೆ ದುರ್ಗೆ ಮಾಯೇ ಮೂಕಾಂಬಿಕೆ ಶಿವೆ ಸತ್ಯೇ ನಿತ್ಯೇ ಸದಾನಂದೇ ದುರ್ಗೆ ದೇವಿ ನಮೋಸ್ತುತೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ
ತ್ರಿಗುಣಾತ್ಮಿಕಾ ರಾಜರಾಜೇಶ್ವರಿ ಶ್ರೀ ಮೂಕಾಂಬಾಯೇ ನಮಃ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಪುರಾಣ ಪ್ರಸಿದ್ಧವಾಗಿರತಕ್ಕಂಥ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಇದು. ಇಲ್ಲಿ ನಾಳೆಯ ದಿವಸ 12/6/2026 ನೂತನವಾಗಿ ಮಧ್ಯಾಹ್ನದ ಬಳಿಕ ಮೂಕಾಂಬಿಕೆಯ ದರ್ಶನ ಭಕ್ತರಿಗೆ ಇಲ್ಲ. ದೇವಸ್ಥಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ವಿಜಯ್ ಅವರ ಆಗಮನ ಹಿನ್ನೆಲೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ತಮಿಳುನಾಡು ಸಿಎಂ ತೆರಳಿದ ಬಳಿಕ ಭಕ್ತರಿಗೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಅಂತ ಆಡಳಿತ ಮಂಡಳಿ ಹೇಳಿದೆ. ವಿಜಯ್ ಅವರನ್ನು ನೋಡೋದಕ್ಕೆ ಈಗಾಗಲೇ ಸಾವಿರಾರು ಜನ ಎಂಟ್ರಿ ಕೊಟ್ಟಿದ್ದಾರೆ. ಮೇಕೆದಾಟು ವಿಚಾರವಾಗಿ ವಿಜಯ್ ವಿರುದ್ಧ ಕರವೇ ಕಿಡಿಕಾರ್ತಾ ಇದೆ. ಮತ್ತೊಂದು ಕಡೆ ಪ್ರತಿಭಟನೆಯ ಬಿಸಿ ತಡ್ತಾ ಇದೆ. ತಮಿಳುನಾಡು ಸಿಎಂ ಸಂಚರಿಸುವ ಮಾರ್ಗದಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯನ್ನ ಕೈಗೊಳ್ಳೋದರ ಜೊತೆಗೆ ಪ್ರತಿಭಟನೆಯ ಬಿಸಿ ತಟ್ಟುತ್ತೆ. ಕರವೇ ಕಡೆಯಿಂದ ಈ ಮೇಕೆದಾಟು ವಿಚಾರದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ, ಕಪ್ಪು ಪಟ್ಟಿಗೆ ಪ್ರದರ್ಶನ ಮಾಡೋದಕ್ಕೆ ಅಂಥೇಳಿ ಅಲ್ಲೂ ಆಲ್ರೆಡಿ ಕರವೇ ಕಡೆಯಿಂದ ಪ್ರತಿಭಟನಾಕಾರರು ಬಿಡುಬಿಟ್ಟಿರೋದ್ರಿಂದಾಗಿ, ಮತ್ತೊಂದು ಕಡೆ ಅವರನ್ನು ನೋಡಬೇಕು ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರೋದ್ರಿಂದಾಗಿ ಕಟ್ಟೆಚ್ಚರವನ್ನು ವಹಿಸೋದರ ಜೊತೆಗೆ ದೇವಸ್ಥಾನಕ್ಕೆ ಮಧ್ಯಾಹ್ನದ ನಂತರ ಭಕ್ತರಿಗೆ ಅವಕಾಶ ಇಲ್ಲ. ವಿಜಯ್ ಅವರು ಹೋದ ನಂತರ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಅಂತ ಗ್ರಾಫಿಕ್ಸ್ ಮುಖಾಂತರ ನೋಡ್ತಾ ಇದ್ದೀರಿ. ತಮಿಳುನಾಡು ಮತ್ತು ಕೊಲ್ಲೂರಿನ ನಂಟು ಹೇಗಿದೆ ಅಂಥೇಳಿ. ಈ ಹಿಂದೆ MGR ಅವರು ಬಂದಿದ್ದರು, ಜಯಲಲಿತಾ ಅವರು ಬಂದಿದ್ದರು. MGR ಅವರು ತಮ್ಮದೇ ಆದಂತಹ ಭಕ್ತಿಯನ್ನು ತೋರ್ಪಡಿಸಿದರು. ಕೊಲ್ಲೂರಿಗೆ ಮೂಕಾಂಬಿಕೆ ದೇವಿಗೆ ಚಿನ್ನದ ಖಡ್ಗವನ್ನು ಕಾಣಿಕೆ ಕೊಟ್ಟಿದ್ದರು. ರಾಜಕೀಯ ಏಳು ಬೀಳು ಕಾಣೋ ಹಂತದಲ್ಲಿ ಜಯಲಲಿತಾ ಅವರು ಭೇಟಿ ಕೊಟ್ಟಿದ್ದರು. ಅವರು ಕೂಡ ಹರಕೆಯನ್ನು ಹೊತ್ತಿದ್ರು. ಆಮೇಲೆ 2004ರಲ್ಲಿ ಕೊಲ್ಲೂರಿನಲ್ಲಿ ಚಂಡಿಕಾಯಾಗವನ್ನೂ ಮಾಡಿಸಿದರು ಜಯಲಲಿತಾ ಅವರು. ಇಳೆಯರಾಜ ಸೇರಿ ಅನೇಕ ಸೆಲೆಬ್ರಿಟಿಗಳ ಪಾಲಿನ ಆರಾಧ್ಯ ದೇವತೆ ಮೂಕಾಂಬಿಕೆಗೆ ವಜ್ರದ ಕಿರೀಟವನ್ನು ಇಳೆಯರಾಜ ಅವರು ಅರ್ಪಿಸಿದರು. ಸೊ ಹೀಗೆ ಶಕ್ತಿ ದೇವತೆಯ ದರ್ಶನವನ್ನು ಮಾಡಿ ಈ ಹಿಂದೆ ವಿಜಯ್ ಅವರು ಕೂಡ ಹರಕೆಯನ್ನು ಹೊತ್ತಿದ್ರಂತೆ. ತಮ್ಮ ರಾಜಕೀಯ ಹಾದಿಯ ಬಗ್ಗೆ, ಏಳಿಗೆಯ ಬಗ್ಗೆ ಹರಕೆಯನ್ನು ಹೊತ್ತಿದ್ರಂತೆ. ಸೊ ಈಗ ಸಿಎಂ ಆದ ಬಳಿಕ ದೇವಿಯ ದರ್ಶನ ಮಾಡಿ ಹರಕೆಯನ್ನು ತೀರಿಸೋದಕ್ಕೂ ಬರ್ತಾ ಇದ್ದಾರೆ. ನೋಡಿ, ತ್ರಿಮೂರ್ತಿ ಸ್ವರೂಪಿಣಿ ಕೊಲ್ಲೂರು ಮೂಕಾಂಬಿಕಾ ದೇವತೆ, ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಐಕ್ಯರೂಪಿಣಿ. ಈ ಮೂರೂ ದೇವತೆಗಳು ಒಂದೇ ಸ್ಥಳದಲ್ಲಿ ಕಾಣುವಂತಹ ತಾಣ. ದೇಗುಲದಲ್ಲಿರುವಂತಹ ಸ್ವಯಂಭೂಲಿಂಗದಲ್ಲಿ ದೇವತೆಗಳು ಸಂಗಮಿಸ್ತಾರೆ. ಶಂಕರಾಚಾರ್ಯರ ತಪೋಭೂಮಿ ಕೊಡಚಾದ್ರಿ ಬೆಟ್ಟದ ಸನ್ನಿಧಿ ಇದು. ಇಲ್ಲಿ ಅಕ್ಷರಾಭ್ಯಾಸ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಕಲೆಗಳಲ್ಲಿ ಸಿದ್ಧಿ ಪಡೆಯೋದಕ್ಕೆ ಭೇಟಿಯನ್ನು ಕೊಡ್ತಾರೆ.